ಪವಿತ್ರಂ ಚರಿತ್ರಂ ವಿಚಿತ್ರಂ ತ್ವದೀಯಂ ನರಾಯೇ ಸ್ಮರಂತ್ಯನ್ವಹಂ ರಾಮಚಂದ್ರ ಭವಂತಂ ಭವಾಂತಂ ಭರಂತಂ ಭಜಂತೋ ಲಭಂತೆ ಕೃತಾಂತನ್ನ ಪಶ್ಯಂತ್ಯತೋಂತೆ ವಿಚಾರ್ಯ ಸರ್ವವೇದಾಂತೈಃ ಸಂಚಾರ್ಯ ಹೃದಯಾಂಬುಜೆ ಪ್ರಚಾರ್ಯ ಸರ್ವಲೋಕೇಷು ಆಚಾರ್ಯಂ ಶಂಕರಂ ಭಜೆ. ಭಗವಂತನ ಮಾತು ಅತ್ಯಂತ ಪ್ರಸಿದ್ಧವಾದ್ದು. 16ನೇ ಅಧ್ಯಾಯ ಆದಮೇಲೆ 17ನೇ ಅಧ್ಯಾಯಕ್ಕೆ ಬಂದು ಕೊನೆಗೆ ಒಂದು ಮಾತನ್ನು ಭಗವಂತ ಅಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡ್ತಾನೆ. ಆಸುರಿ ಸಂಪತ್ತು, ದೈವಿ ಸಂಪತ್ತು ಇದನ್ನೆಲ್ಲ ಹೇಳಿದ ಮೇಲೆ ಮನುಷ್ಯನಿಗೆ ನರಕಕ್ಕೆ ಇದು 3 ದಾರಿ ಅಂದ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ. ಯಾವುದ್ಯಾವುದಂದರೆ ಕಾಮ, ಕ್ರೋಧ, ಲೋಭ ಅಂತ 3 ವಿಶೇಷವಾಗಿ ಹೇಳಿದ. ಮತ್ತು ಮುಂದಿನ ಉಪದೇಶ ನಾವೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೇವೆ. ಆದರೆ ನಾನು ಮುಖ್ಯವಾಗಿ ಇವತ್ತು ಉಲ್ಲೇಖ ಮಾಡಬೇಕಾದ್ದು, ಅಷ್ಟೇ ಅಂತೇನು ಭಗವಂತರ ಅಭಿಪ್ರಾಯ ಅಂತೇನಿಲ್ಲ, ಭಾಷೆಯಲ್ಲಂತೂ ಬಹಳ ಸ್ಪಷ್ಟ. ಆದರೂ ಈ 3ಕ್ಕೊಂದು ಮಹತ್ವವನ್ನು ಕೊಟ್ಟಿದ್ದಂತೂ ಸತ್ಯ. ಅದಲ್ಲಿ ಲೋಭ ಒಂದು, ದುರಾಸೆ. ಕನ್ನಡದ ಶಬ್ದ ಹೇಳೋದಾದರೆ, ಕನ್ನಡದಂದರೆ ವ್ಯವಹಾರದಲ್ಲಿ ಶಬ್ದ ಇದೆ, ಅದು ಸಂಸ್ಕೃತದ್ದೇ ಆದರೂ ಕೂಡ ದುರಾಶೆ. ಆ ದುರಾಸೆ ಬಗ್ಗೆ ಅದು ನರಕಕ್ಕೆ ದಾರಿ, ಹೆದ್ದಾರಿ, ದಾರಿ ಅಷ್ಟೇ ಅಲ್ಲ ಅನ್ನೋದನ್ನು ಭಗವಂತ ಹೇಳಿದ. ಶಂಕರ ಭಗವತ್ಪಾದರು ಪ್ರಶ್ನೋತ್ತರತ್ ಮಾಲಿಕಾದಲ್ಲೇ ವಾಸ ಎಲ್ಲಿ ಮಾಡಬೇಕು ಅಂತ ಪ್ರಶ್ನೆ ಮಾಡಿದರು. ಅದಕ್ಕಂದರೂ ಸಜ್ಜನರ ಸಮೀಪದಲ್ಲಿ ವಾಸ ಮಾಡಬೇಕು, ಇಲ್ಲ ಕಾಶಿ ಅಂಥ ಜಾಗದಲ್ಲಿ ಮಾಡಬೇಕು ಅಂದರು. ಅಥವಾ ಕಾಶ್ಯಾಂ ಅಂತ ಉತ್ತರ ಕೊಟ್ಟರು. ಅದಾದ ಮೇಲೆ ಯಾವ ದೇಶವನ್ನು ಬಿಡಬೇಕು ಅಂದರೆ ಕಫ್ ಪರಿಹಾರ್ಯೋ ದೇಶ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಟ್ಟರು, ವಿಷುನಯುತೋ ಲುಬ್ಧ ಭೂಪಶ್ಚ. ಈ ದುರಾಸೆ ಇರತಕ್ಕಂಥ ರಾಜ ಯಾವ ಜಾಗದಲ್ಲಿದ್ದಾನೋ ಆ ದೇಶವನ್ನು ಬಿಡಬೇಕು ಅಂತ ಭಗವತ್ಪಾದರ ಮಾತು. ಆ ಕಾಲದಲ್ಲಿ ಏನೋ ಭೂಪ ಅಂತ ಹಾಕಿದರು, ಈಗ ಎಲ್ಲರೂ ಭೂಪರಿ ಅನ್ನೋದ್ರಲ್ಲಿ ಸಂದೇಹ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ನಾವಿರೋದ್ರಿಂದ ಮತ್ತು ಲುಬ್ಧ ಭೂಪರು ಅನ್ನೋದರಲ್ಲಿಯೂ ಸಂದೇಹಕ್ಕೆ ಪ್ರಾಯ ಅವಕಾಶವಿಲ್ಲ. ಹುಡುಕಿದರೂ ಸ್ವಲ್ಪ ಕಷ್ಟನೇ ಸಿಗೋದು ಬೇರೆ ಥರದವರು. ಇದೆಲ್ಲ ನಮಗೆ ಗೊತ್ತಿರೋ ವಿಚಾರ ಆದ್ದರಿಂದ ನನ್ನ ವಿಷಯವಲ್ಲ, ಅದು ಸುಮ್ಮನೆ ಸಂದರ್ಭ ಅಲ್ಲ. ಭಗವತ್ಪಾದರು ಆ ಲುಬ್ಧ ಭೂಪ ಇರತಕ್ಕಂಥ ಜಾಗವನ್ನು ಬಿಡಬೇಕು, ಎಲ್ಲಿ ವಾಸ ಮಾಡಬೇಕು ಅಂತ ಹೇಳುವಾಗ ಎರಡನ್ನು ನಾವು ಮನಸ್ಸಿಗೆ ತಗೊಳ್ಳೋದಕ್ಕೋಸ್ಕರ ಹೇಳಿದೆ ಅಷ್ಟು. ಭಾಗವತದಲ್ಲಿ ಸ್ವತಃ ಶುಕಮಹರ್ಷಿಗಳು ನೇರವಾಗಿ, ನಿನ್ನೆ ಎಲ್ಲ ನಾನು ವಸುದೇವನ ಮಾತನ್ನು ಶುಕಮಹರ್ಷಿಗಳು ಏನು ಹೇಳಿದರು ಅಂತ ಅನ್ನೋದನ್ನು ಹೇಳಿದೆ. ಈಗ ಶುಕಮಹರ್ಷಿಗಳೇ ನೇರವಾಗಿ, ಪರೀಕ್ಷಿತ, ಈ ಲುಬ್ಧ ಭೂಪರು ಅಂದರೆ ದುರಾಸೆಗೆ ಒಳಗಾಗಿರ್ತಕ್ಕಂಥ ರಾಜರು, ಮಾತರಂ ಪಿತರಂ ಭ್ರಾತೃನ್ ಸರ್ವಾಂಶ್ಚ ಸುಹೃದಸ್ತಥಾ ಘ್ನಂತಿ ಅಸುತೃಪೋ ಲುಬ್ಧ ರಾಜಾನಃ ಪ್ರಾಯಶೋ ಭುವಿ ಅಂತ ಇಡೀ ಜಗತ್ತನ್ನೇ ತೊಗೊಂಡ್ಬಿಟ್ರು ಶುಕಮಹರ್ಷಿಗಳು. ಪೃಥ್ವಿಯಲ್ಲಿಯೇ ಈ ಲುಬ್ಧ ಭೂಪರು ಯಾರಿದ್ದಾರೋ ಇವರು ಅಸುತೃಪರು, ಇನ್ನೊಬ್ಬರ ಪ್ರಾಣ ತೆಗೆಯುವುದೇ ಇವರಿಗೆ ಬಹಳ ಒಂದು ಇಷ್ಟವಾದ್ದು, ಆಸೆ ಅದೇ ಅವರಿಗೆ. ಅದಕ್ಕಾಗಿ ಕೊಲ್ತಾರೆ ಅವರು. ಯಾರ್ಯಾರನ್ನ? ಮಾತರಂ ಪಿತರಂ ಭ್ರಾತೃನ್ ಸರ್ವಾಂಶ್ಚ ಸುಹೃದ. ಇನ್ಯಾರು ಬಿಟ್ಟೋಯ್ತು? ಎಲ್ಲ ಇದರೊಳಗೆ ಬಂದ ಹಾಗೆ. ಇದು ಲುಬ್ಧ ಭೂಪರ ಕುರಿತಾಗಿ ಸ್ವತಃ ವಾಸುದೇವನ ಮಾತೆಲ್ಲ ಮುಕ್ತಾಯ ಆದ ಮೇಲೂ ಕೂಡ ಅವ ಕೇಳಲಿಲ್ವಲ್ಲ ಕಂಸ. ತಾನು ಹೇಗಾದರೂ ಬದುಕಬೇಕು ಅಂತಲೇ ಯೋಚನೆ ಮಾಡಿದಲ್ಲ. ಆಗ ಶುಕಮಹರ್ಷಿಗಳ ಬಾಯಿಂದ ಬಂದಂಥ ಮಾತು ಭಗವತ್ಪಾದರು
ಪಿಶುನಯುತೋ ಲುಬ್ಧ ಭೂಪಶ್ಚ ದೇಶ, ಅದನ್ನು ಬಿಟ್ಟುಬಿಡಬೇಕು ಅಂದರು. ಪರಿಹಾರ್ಯ ಇದು ಭಗವತ್ಪಾದರ ಮಾತು. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.